Dear students, today let us learn shell script number 7 in Linux lab. ಮಕ್ಕಳ ಇವತ್ತು ನಾವು ಲಿನಿಕ್ಸ್ ಲ್ಯಾಬ್ಗೆ ಸಂಬಂಧಪಟ್ಟ ಹಾಗೆ ಶೆಲ್ ಸ್ಕ್ರಿಪ್ಟ್ ನಂಬರ್ 7 ನ ಕಲಿಯೋಣ. Now let us consider what is the problem definition of shell script number 7. ಮಕ್ಕಳ ನಾವು ಈಗ ನೋಡೋಣ ಶೆಲ್ ಸ್ಕ್ರಿಪ್ಟ್ ನಂಬರ್ 7 ಪ್ರಾಬ್ಲಮ್ ಡೆಫಿನೇಷನ್ ಏನು. ಶೆಲ್ ಸ್ಕ್ರಿಪ್ಟ್ ನಂಬರ್ 7 ನಾವು ಯಾತಕ್ಕೋಸ್ಕರ ಬರಿಬೇಕು ಅಂತ ತಿಳ್ಕೊಂಬೋಣ. ಈಗ ದಿ ಪ್ರಾಬ್ಲಮ್ ಡೆಫಿನೇಷನ್ ಆಫ್ ಶೆಲ್ ಸ್ಕ್ರಿಪ್ಟ್ ನಂಬರ್ 7 ಈಸ್ write a shell script to print current month calendar and to replace the current day number by single star or double star respectively. ಮಕ್ಕಳ ಇದಕ್ಕೆ ನಾವು ಶೆಲ್ ಸ್ಕ್ರಿಪ್ಟ್ ನಂಬರ್ 7 ಪ್ರಾಬ್ಲಮ್ ಡೆಫಿನೇಷನ್ ಅಂತ ಕರಿಬೇಕು. ಇಲ್ಲಿ ಏನ್ ಮಾಡೋದಕ್ಕೆ ಕೇಳ್ತಾ ಇದ್ದಾರಪ್ಪ ಅಂದ್ರೆ, ನಾವೊಂದು ಶೆಲ್ ಸ್ಕ್ರಿಪ್ಟ್ ನ ಬರಿಬೇಕಂತೆ. ನಾವು ಬರಿತಕ್ಕಂತ ಶೆಲ್ ಸ್ಕ್ರಿಪ್ಟು ಈ ತಿಂಗಳ ಕರೆಂಟ್ ಮಂತ್ ಕ್ಯಾಲೆಂಡರ್, ನಾವು ಬರಿತಕ್ಕಂತ ಶೆಲ್ ಸ್ಕ್ರಿಪ್ಟು ಈ ತಿಂಗಳ ಕ್ಯಾಲೆಂಡರ್ನ ಪ್ರಿಂಟ್ ಮಾಡ್ಬೇಕಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರೈಟ್ ಎ ಶೆಲ್ ಸ್ಕ್ರಿಪ್ಟ್ ಟು ಪ್ರಿಂಟ್ ಕರೆಂಟ್ ಮಂತ್ ಕ್ಯಾಲೆಂಡರ್ ಅಂತ ಅಂದ್ರೆ ಅರ್ಥ ಇಷ್ಟನೇ. ನಾವೊಂದು ಶೆಲ್ ಸ್ಕ್ರಿಪ್ಟ್ ನ ಬರಿಬೇಕಂತೆ. ನಾವು ಬರಿತಕ್ಕಂತ ಶೆಲ್ ಸ್ಕ್ರಿಪ್ಟು ಈ ತಿಂಗಳ ಕ್ಯಾಲೆಂಡರ್ನ ಪ್ರಿಂಟ್ ಮಾಡಬೇಕಂತೆ. ವಾಟ್ ಈಸ್ ದಿ ಮೀನಿಂಗ್ ಆಫ್ ದಟ್ ಅಂದ್ರೆ, ನೋಡಿ ಮಕ್ಕಳ, ಈ ತರ ಇರುತ್ತೆ ಔಟ್ಪುಟ್. ನಾನು ಈ ಸ್ಕ್ರಿಪ್ಟ್ ನ ಎಕ್ಸಿಕ್ಯೂಟ್ ಮಾಡಿರೋದು ಲಾಸ್ಟ್ ಮಂತ್ ಅಲ್ಲಿ, ಹಂಗಾಗಿ ಇಲ್ಲಿ ಮೇ ತಿಂಗಳು ಕ್ಯಾಲೆಂಡರ್ ಬಂದಿದೆ. ನೋಡಿ ಇಲ್ಲಿ ಕ್ಯಾಲೆಂಡರ್ ಪ್ರಿಂಟ್ ಆಗಿದೆ, ಮೇ ತಿಂಗಳದ ಕಂಪ್ಲೀಟ್ ಕ್ಯಾಲೆಂಡರ್ ಇಲ್ಲಿ ಪ್ರಿಂಟ್ ಆಗಿದೆ. Write a shell script to print the current month calendar ಅಂದ್ರೆ ಅರ್ಥ ಇಷ್ಟನೇ. ನೀವು ಈ ಶೆಲ್ ಸ್ಕ್ರಿಪ್ಟ್ ನ ಜೂನ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ ಈ ಜಾಗದಲ್ಲಿ ಜೂನ್ ಮಂತ್ ಕ್ಯಾಲೆಂಡರ್ ಬರುತ್ತೆ. ನಾನು ಈ ಶೆಲ್ ಸ್ಕ್ರಿಪ್ಟ್ PRG7.sh ಅಂತಕ್ಕಂಥ ಶೆಲ್ ಸ್ಕ್ರಿಪ್ಟ್ ನ ಮೇ ತಿಂಗಳಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಆದ್ರಿಂದ ಇಲ್ಲಿ ನನಗೆ ಮೇ ತಿಂಗಳು ಕ್ಯಾಲೆಂಡರ್ ಬಂದಿದೆ. ಸೊ ಕರೆಂಟ್ ಮಂತ್ ಕ್ಯಾಲೆಂಡರ್ ಅಕಾರ್ಡಿಂಗ್ ಟು ದಿಸ್ ಶೆಲ್ ಸ್ಕ್ರಿಪ್ಟ್ ಎಕ್ಸಿಕ್ಯೂಷನ್ ಈಸ್ ಮೇ. ಎನ್ಸ್ ವಿ ಆರ್ ಗೆಟಿಂಗ್ ಮೇ ಮಂತ್ ಕ್ಯಾಲೆಂಡರ್. ಟು ಪ್ರಿಂಟ್ ದಿ ಕರೆಂಟ್ ಮಂತ್ ಕ್ಯಾಲೆಂಡರ್ ಅಂದ್ರೆ ಈ ತರ ಈ ತಿಂಗಳು ಕ್ಯಾಲೆಂಡರ್ ಪ್ರಿಂಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. So, write a shell script to print current month calendar ಅಂದ್ರೆ ಅದರ್ಥ. ಇನ್ನ ಒಂದು ಕೆಲಸ ಮಾಡ್ಬೇಕಂತ ನಾವು ಈ ಶೆಲ್ ಸ್ಕ್ರಿಪ್ಟ್ ಅಲ್ಲಿ, ಏನು, ಅಂಡ್ ಟು ರೀಪ್ಲೇಸ್ ದಿ ಕರೆಂಟ್ ಡೇ. ಮಂತ್ ಕ್ಯಾಲೆಂಡರ್ನೇನ ಪ್ರಿಂಟ್ ಮಾಡಿದೀವಿ. ಮಂತ್ ಕ್ಯಾಲೆಂಡರ್ನ ಪ್ರಿಂಟ್ ಮಾಡಿ ಆದ್ಮೇಲೆ ಇವತ್ತಿನ ಡೇಟ್ ಎಷ್ಟು ಅಂತ ಹುಡುಕ್ಬೇಕು. to print and to replace the current day. replace the current day ಅಂದ್ರೆ ಕರೆಂಟ್ ಡೇ, ಇವತ್ತು ಡೇಟ್ ಎಷ್ಟಿದೆಯಲ್ಲ ಆ ಡೇಟ್ ನ ಮೊದಲು ಹುಡುಕಿ replace that day number by single star. ಒಂದು ಸ್ಟಾರ್
ವಿತ್ ಸಿಂಗಲ್ ಸ್ಟಾರ್ ರಿಪ್ಲೇಸ್ ಮಾಡಿ. ಇನ್ನ ಇನ್ಸ್ಟೆನ್ಸಸ್ ಬರುತ್ತೆ ವಿತ್ ಡಬಲ್ ಸ್ಟಾರ್ ಯೂಸ್ ಮಾಡಿ ರಿಪ್ಲೇಸ್ ಮಾಡಿ ಅಂತ. ಇಷ್ಟನ್ನ ನಾವು ಪ್ರಾಬ್ಲಮ್ ಡೆಫಿನೇಷನ್ ಆಫ್ ಎ ಶೆಲ್ ಸ್ಕ್ರಿಪ್ಟ್ ನಂಬರ್ 7 ಅಂತ ಕರಿತೀವಿ. ಇಲ್ಲಿ ಏನ್ ಮಾಡಕ್ ಹೊರಟಿದೀವಿ, ಈ ತಿಂಗಳ ಕ್ಯಾಲೆಂಡರ್ನ ಪ್ರಿಂಟ್ ಮಾಡಬೇಕು. ಮೇ 2021 ಕ್ಯಾಲೆಂಡರ್ನ ಪ್ರಿಂಟ್ ಮಾಡಬೇಕು. ಫಸ್ಟ್ ಟಾಸ್ಕ್. ಎರಡನೇ ಕೆಲಸ, ಇವತ್ತಿಂದ ಡೇಟ್ ಎಷ್ಟು ಅಂತ ನೋಡ್ಬೇಕು. ನೋಡಿ, ಫಸ್ಟ್ ಸಲ ರನ್ ಮಾಡಿದಾಗ ಡೇಟು 26ನೇ ತಾರೀಕು ಇತ್ತು. ಸೊ ಕರೆಂಟ್ ಡೇ ನಂಬರ್ ಎಷ್ಟು? 26. If it is a 26, we must replace this 2 as well as 6 with star star. ಇದೇ ಸ್ಕ್ರಿಪ್ಟ್ ನ ಡೇಟ್ ನ 9 ಅಂತ ಮಾಡಿ ಚೇಂಜ್ ಮಾಡಿ ಸಿಸ್ಟಮ್ ನಲ್ಲಿ ರನ್ ಮಾಡಿದೆ. ಅವಾಗ ಇವತ್ತು ಡೇ ನಂಬರ್ ಎಷ್ಟು ಬಂತಪ್ಪ ಅಂದ್ರೆ 9 ಬಂತು. ಇಲ್ಲಿ 9 ಇದೆ. ಸೊ 9 ಬಂದ್ರೆ 9 ಜಾಗದಲ್ಲಿ ಸಿಂಗಲ್ ಸ್ಟಾರ್ ಬರುತ್ತೆ. 26 ಬಂದ್ರೆ 26 ಜಾಗದಲ್ಲಿ ಡಬಲ್ ಸ್ಟಾರ್ ಬರುತ್ತೆ. ನೋಡಿ, ಔಟ್ಪುಟ್ ನ ತೋರಿಸ್ತೀನಿ. ಬೇಸಿಕಲಿ ಮೇ ತಿಂಗಳು ಕ್ಯಾಲೆಂಡರ್ ಪ್ರಿಂಟ್ ಆಗಿದೆ. ಇವತ್ತಿನ ಡೇಟ್ ನಂಬರ್ ಎಷ್ಟಪ್ಪ ಅಂದ್ರೆ ಡೇ ನಂಬರು 26. ಸೊ 26 ಈ ಸ್ಕ್ರಿಪ್ಟ್ ಎಕ್ಸಿಕ್ಯೂಟ್ ಆದ್ರೆ ಈ 26 ಜಾಗದಲ್ಲಿ, ಈ 26 ಜಾಗದಲ್ಲಿ ನಮಗೆ ಈ ತರ ಸ್ಟಾರ್ ಬರ್ಬೇಕು. ನೋಡಿ ಇಲ್ಲಿ 25 ಆದ್ಮೇಲೆ 27 ಇದೆ. 26 ಬದಲಿಗೆ ಡಬಲ್ ಸ್ಟಾರ್ ಇದೆ. ಇದು 26 is a ಡೇ ನಂಬರ್. ಇನ್ಸ್ಟೆಡ್ ಆಫ್ 26 ಸಿಸ್ಟಮ್ ಡೇಟ್ ನ ಚೇಂಜ್ ಮಾಡಿದೆ. ಪ್ರೋಗ್ರಾಮ್ ನ ಚೆಕ್ ಮಾಡೋದಕ್ಕೋಸ್ಕರನೇ ಸಿಸ್ಟಮ್ ಡೇಟ್ ನ 9 ಅಂತ ಮಾಡಿದ್ದೀನಿ. ಸೊ ಇನ್ನೊಂದ್ಸಲ ರನ್ ಮಾಡ್ತೀನಿ ಸ್ಕ್ರಿಪ್ಟ್ ನ. ಮೇ ತಿಂಗಳ ಕ್ಯಾಲೆಂಡರ್ ಬಂದಿದೆ. ಬಟ್ ಟುಡೇಸ್ ಡೇಟ್ ಎಷ್ಟಿದೆಯಪ್ಪ ಅಂದ್ರೆ 9 ಇದೆ. ನೋಡಿ, ಇಲ್ಲಿ 9 ಇಲ್ಲಿ ಬರುತ್ತೆ. ಸೊ ಈ 9 ಜಾಗದಲ್ಲಿ, ಇವತ್ತಿನ ಡೇಟ್ 9 ಜಾಗದಲ್ಲಿ ನಾವು ಸಿಂಗಲ್ ಸ್ಟಾರ್ ಹಾಕ್ಬೇಕು. ಆ ಕೆಲಸ ಮಾಡಿದೀವಿ. ರೀಪ್ಲೇಸ್ ಕರೆಂಟ್ ಡೇ ನಂಬರ್ ಬೈ ಸಿಂಗಲ್ ಸ್ಟಾರ್. ನೋಡಿ, ಇಲ್ಲಿ 9 ಇಲ್ಲ, ಇಲ್ಲಿ ಸ್ಟಾರ್ ಇದೆ. ಇಷ್ಟು ಕೆಲಸ ಮಾಡಿದ್ರೆ ಶೆಲ್ ಸ್ಕ್ರಿಪ್ಟ್ ನಂಬರ್ 7 ಮುಗೀತು ಅಂತ ಹೇಳ್ಬೇಕಾಗುತ್ತೆ. ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಪ್ರಾಬ್ಲಮ್ ಡೆಫಿನೇಷನ್ ನ. ದಯವಿಟ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ರೈಟ್ ಎ ಶೆಲ್ ಸ್ಕ್ರಿಪ್ಟ್ ಟು ಪ್ರಿಂಟ್ ಕರೆಂಟ್ ಮಂತ್ ಕ್ಯಾಲೆಂಡರ್, ಟು ಪ್ರಿಂಟ್ ಮೇ ಮಂತ್ ಕ್ಯಾಲೆಂಡರ್. ಶೆಲ್ ಸ್ಕ್ರಿಪ್ಟ್ ಬರೀರಿ. ಈ ಶೆಲ್ ಸ್ಕ್ರಿಪ್ಟ್ ನ ಎಕ್ಸಿಕ್ಯೂಟ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಪ್ರಿಂಟ್ ಎ ಕರೆಂಟ್ ಮಂತ್ ಕ್ಯಾಲೆಂಡರ್. ನಮ್ಮ ಲೆಕ್ಕದಲ್ಲಿ ಮೇ ಮಂತ್ ಕ್ಯಾಲೆಂಡರ್. ಅಂಡ್ to replace the current day number, current day number ಸಿಂಗಲ್ ಡಿಜಿಟ್ ಆದ್ರೆ ಸಿಂಗಲ್ ಸ್ಟಾರ್ ಹಾಕಿ ಆ ಜಾಗದಲ್ಲಿ. ಕರೆಂಟ್ ಡೇ ನಂಬರು ಡಬಲ್ ಡಿಜಿಟ್ ಆದ್ರೆ ಡಬಲ್ ಸ್ಟಾರ್ ಹಾಕಿ ಆ ಜಾಗದಲ್ಲಿ. ಫಸ್ಟ್ ಸಲ ರನ್ ಮಾಡಿದಾಗ ಕರೆಂಟ್ ಡೇ ನಂಬರು 26 ಆಗಿತ್ತು, 2 ಡಿಜಿಟ್ ನಂಬರ್. ಎನ್ಸ್ this 2 digit number 26 is replaced with double star. ಎರಡನೇ ಸಲ ಡೇಟ್ ನ ಚೇಂಜ್ ಮಾಡಿ ರನ್ ಮಾಡಿದಾಗ ಕರೆಂಟ್ ಡೇ ನಂಬರು 9 ಆಗಿತ್ತು. ಇಟ್ ಈಸ್ ಅ ಸಿಂಗಲ್ ಡಿಜಿಟ್. ಎನ್ಸ್ ರೀಪ್ಲೇಸ್ ದಿಸ್ ಸಿಂಗಲ್ ಡಿಜಿಟ್ ವಿತ್ ಎ ಸಿಂಗಲ್ ಸ್ಟಾರ್. ಇಷ್ಟಕ್ಕೆ ನಾವು ಪ್ರಾಬ್ಲಮ್ ಡೆಫಿನೇಷನ್ ನ ಶೆಲ್ ಸ್ಕ್ರಿಪ್ಟ್ ನಂಬರ್ 7 ಅಂತ ಕರಿಬೇಕು. ಈ ಪ್ರಾಬ್ಲಮ್ ಡೆಫಿನೇಷನ್ ಅರ್ಥ ಆದ್ಮೇಲೆ ಶೆಲ್ ಸ್ಕ್ರಿಪ್ಟ್ ನ ಬರೆಯೋದು ಹೆಂಗೆ ಅಂತ ಕೇಳಿದ್ರೆ ಇಲ್ಲಿಂದ ಹಿಡಿದು ಇಲ್ಲೇವರೆಗೂ ನೀವು ಪ್ರಾಕ್ಟೀಸ್ ಮಾಡಿ ನೋಡ್ಕೊಂಡಂಗೆ ಬರೆದ್ರೆ ಈ ಶೆಲ್ ಸ್ಕ್ರಿಪ್ಟ್ ಬಂತು ಅಂತ ಅರ್ಥ. ಯಾಸ್ ಯೂಶುವಲ್ ನಮ್ಮ ಶೆಲ್ ಸ್ಕ್ರಿಪ್ಟ್ ನಲ್ಲಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಕಲ್ತಿದೀವೋ ಅದೇ ಇಲ್ಲೂ ರಿಪೀಟ್ ಆಗ್ತಿದೆ. ನೋಡಿ, ಫಸ್ಟ್ ಲೈನ್ ಆಶ್ ಎಕ್ಸ್ಪ್ಲನೇಟರಿ ಸಿಂಬಲ್ /bin/bash. What is the meaning of this line ಅಂದ್ರೆ, ನಾವು ಈ ಶೆಲ್ ಸ್ಕ್ರಿಪ್ಟ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ
ನಮಗೊಂದು ಶೆಲ್ ಬೇಕು. ಆ ಶೆಲ್ಲು ಕಂಪ್ಯೂಟ್ರಲ್ಲಿ ಯಾವ ಜಾಗದಲ್ಲಿದೆ ಅಂತ ವೆರಿ ಫಸ್ಟ್ ಲೈನ್ ನಲ್ಲೇ ನಾವು ಹೇಳಬೇಕು. ವೆರಿ ಫಸ್ಟ್ ಲೈನ್ ನಲ್ಲೇ ನಾವು ಹೇಳೋದಕ್ಕೆ ಈ ಸ್ಟೇಟ್ಮೆಂಟ್ ನ ಬರಿಬೇಕಾಗುತ್ತೆ. ಏನ್ ಬರೆದಿದ್ದೀವಿ ಇಲ್ಲಿ? ಆಶ್ ಎಕ್ಸ್ಪ್ಲೋರೇಟರ್ ಸಿಂಬಲ್ ಸ್ಲ್ಯಾಶ್ ರೂಟ್ ಡೈರೆಕ್ಟರಿ ಬಿನ್, ರೂಟ್ ಡೈರೆಕ್ಟರಿ ಒಳಗಡೆ ಇರ್ತಕ್ಕಂಥ ಬಿನ್ ಸಬ್ ಡೈರೆಕ್ಟರಿ ಅಥವಾ ಸಬ್ ಫೋಲ್ಡರ್ ಸ್ಲ್ಯಾಶ್ BASH. ಈ ಬಿನ್ ಸಬ್ ಡೈರೆಕ್ಟರಿ ಒಳಗಡೆ ಇರ್ತಕ್ಕಂಥ BASH ಅಂತಕ್ಕಂಥದ್ದು ಒಂದು ಫೈಲ್. ದಿಸ್ BASH ಫೈಲ್ is a shell. Using this shell, we are going to execute this shell script. ಇಷ್ಟು ಮಾಹಿತಿ ನಮಗೆ ಈ ಲೈನ್ ಇಂದ ಸಿಗುತ್ತೆ. ಇಫ್ ಯು ಸೇ hash explanatory symbol ಸ್ಲ್ಯಾಶ್ ಬಿನ್ ಸ್ಲ್ಯಾಶ್ BASH ಅಂತಕ್ಕಂಥ ಶೆಲ್ ನ ಯೂಸ್ ಮಾಡಿ we are executing this shell script. This BASH shell is available in a subdirectory called bin. That subdirectory is available in a root directory called slash. ಇಷ್ಟು ಈ ಲೈನ್ ಅರ್ಥ. ನೆಕ್ಸ್ಟ್ ಲೈನ್ ಏನಿದೆ? clear. I already told you, again I am going to repeat. Clear is equal to clear screen statement in case of C language. C program ನಲ್ಲಿ ನಾವು CLS SCR ಓಪನ್ ಬ್ರೇಸ್ ಕ್ಲೋಸ್ ಬ್ರೇಸ್ ಸೆಮಿಕೋಲನ್ ಅಂತ ಹೇಳ್ತೀವಿ. ವಾಟ್ ಇಸ್ ದಿ ಮೀನಿಂಗ್ ಆಫ್ ದಟ್ ಲೈನ್ ಇನ್ ಸಿ ಪ್ರೋಗ್ರಾಮ್ ಅಂದ್ರೆ, ಈ ಕಂಪ್ಲೀಟ್ ಸ್ಕ್ರೀನ್ ಮೇಲೆ ನೋಡಿ ಸ್ಕ್ರಿಪ್ಟ್ ಡಿಸ್ಪ್ಲೇ ಆಗಿದೆ. ಐ ವಾಂಟ್ ಟು ಎರೇಸ್ ಕಂಪ್ಲೀಟ್ ಸ್ಕ್ರೀನ್. ಈ ಸ್ಕ್ರೀನ್ ಫುಲ್ ವೈಟ್ ಬರಬೇಕು, ನನಗೆ ಈ ಮಾಹಿತಿ ಏನು ಇರಬಾರ್ದು. ಈ ತರ ಸ್ಕ್ರೀನ್ ನ ಕ್ಲಿಯರ್ ಮಾಡೋದಕ್ಕೆ ಲಿನಿಕ್ಸ್ ಕಮಾಂಡ್ ಒಂದಿದೆ. ಆ ಲಿನಿಕ್ಸ್ ಕಮಾಂಡ್ ಹೆಸರೇನಪ್ಪ ಅಂದ್ರೆ ಕ್ಲಿಯರ್ ಅಂತ. ಇಫ್ ಯು ಎಕ್ಸಿಕ್ಯೂಟ್ ಎ ಸ್ಟೇಟ್ಮೆಂಟ್ ಆರ್ ಎ ಕಮಾಂಡ್ ಕಾಲ್ಡ್ ಕ್ಲಿಯರ್, the information available on a screen is going to be erased. ಸ್ಕ್ರೀನ್ ಮೇಲೆ ಏನ್ ಇನ್ಫಾರ್ಮೇಶನ್ ಇರುತ್ತೋ ಆ ಇನ್ಫಾರ್ಮೇಶನ್ ಎಲ್ಲ ಅಳಿಸಿ ಹೋಗುತ್ತೆ. ಅವರ್ ಕರ್ಸರ್ ನೋಡಿ, ಮೌಸ್ ಪಾಯಿಂಟರ್ ಇದೆಯಲ್ಲ, ಇದನ್ನ ಕರ್ಸರ್ ಅಂತ ಕರಿತೀವಿ ಕಮೆಂಟ್ ಪ್ರಾಂಪ್ಟ್ ಅಲ್ಲಿ. ಈಸ್ ಗೋಯಿಂಗ್ ಟು ಡಿಸ್ಪ್ಲೇ ಅಟ್ ಫಸ್ಟ್ ರೋ ಫಸ್ಟ್ ಕಾಲಮ್. ಟಾಪ್ ಲೆಫ್ಟ್ ಕಾರ್ನರ್ ಅಲ್ಲಿ ಕರ್ಸರ್ ಹೋಗಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಕಮಾಂಡ್ ಪ್ರಾಂಪ್ಟ್ ಮುಂದೆ. ಇಫ್ ಯು ಎಕ್ಸಿಕ್ಯೂಟ್ ಎ ಕಮಾಂಡ್ ಕಾಲ್ಡ್ ಕ್ಲಿಯರ್, ಈ ಕ್ಲಿಯರ್ ಕಮಾಂಡ್ ಕೆಲಸ ಅಷ್ಟೇನೆ. ಇಟ್ ಈಸ್ ಗೋಯಿಂಗ್ ಟು ಕ್ಲಿಯರ್ ದಿ ಸ್ಕ್ರೀನ್. ಸ್ಕ್ರೀನ್ ಕ್ಲಿಯರ್ ಆಗಿ ಫಸ್ಟ್ ರೋ ಫಸ್ಟ್ ಕಾಲಮ್ ನಲ್ಲಿ ನಮ್ಮ ಕರ್ಸರ್ ಬ್ಲಿಂಕ್ ಆಗ್ತಾ ಇರುತ್ತೆ ಆಫ್ಟರ್ ಎಕ್ಸಿಕ್ಯೂಟಿಂಗ್ ಕ್ಲಿಯರ್ ಕಮಾಂಡ್. ನೆಕ್ಸ್ಟ್ ಏನ್ ಕಮಾಂಡ್ ಇದೆ ಅಥವಾ ಸ್ಟೇಟ್ಮೆಂಟ್ ಇದೆ? ಟುಡೇ ಈಸ್ ಈಕ್ವಲ್ ಟು, ನೋಡಿ ಟುಡೇ ಈಸ್ ಈಕ್ವಲ್ ಟು, ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿಸ್ ಅಂದ್ರೆ, ಟುಡೇ ಅಂತಕ್ಕಂಥದ್ದು ಒಂದು ವೇರಿಯಬಲ್ಲು. ಈ ವೇರಿಯಬಲ್ಗೆ ಈಸ್ ಈಕ್ವಲ್ ಟು ಸಮ್ ವ್ಯಾಲ್ಯೂನ ಕಳಿಸಿ. ಈ ಟುಡೇ ಅಂತಕ್ಕಂಥ ವೇರಿಯಬಲ್ ಒಳಗಡೆ ಸಮ್ ವ್ಯಾಲ್ಯೂನ ಸ್ಟೋರ್ ಮಾಡಿ. ಟುಡೇ ಈಸ್ ಈಕ್ವಲ್ ಟು ಅಂದ್ರೆ ಅದರ್ಥ ಟುಡೇ ಅಂತಕ್ಕಂಥದ್ದು ಒಂದು ವೇರಿಯಬಲ್ಲು, ಆ ವೇರಿಯಬಲ್ಗೆ ಸಮ್ ವ್ಯಾಲ್ಯೂನ ಕಳಿಸಿ. ಏನ್ ವ್ಯಾಲ್ಯೂ ಕಳಿಸಿ? ನೋಡಿ, ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ಟಿಲ್ಡ್ ಸಿಂಬಲ್ ಇರ್ತಕ್ಕಂಥ ಕೀನಲ್ಲಿ, ಕೀಬೋರ್ಡ್ ಅಲ್ಲಿ ಈ ಕ್ಯಾರೆಕ್ಟರ್ ಇರುತ್ತೆ. ಇಟ್ ಈಸ್ ನಾಟ್ ಎ ಸಿಂಗಲ್ ಕೊಟೇಶನ್ ಮಾರ್ಕ್, ಬಿ ಕೇರ್ಫುಲ್. ಆ ಕ್ಯಾರೆಕ್ಟರ್ ಓಪನ್ ಆಗಿದೆ, ಅದೇ ಕ್ಯಾರೆಕ್ಟರ್ ಇಲ್ಲಿ ಕ್ಲೋಸ್ ಆಗಿದೆ. ಎನಿಥಿಂಗ್ ಇನ್ಕ್ಲೂಡೆಡ್ ವಿತ್ ಇನ್ ದೀಸ್ ಟೂ ಕ್ಯಾರೆಕ್ಟರ್ಸ್. ಈ ಕ್ಯಾರೆಕ್ಟರು ಮತ್ತೆ ಈ ಕ್ಯಾರೆಕ್ಟರ್ ಮಧ್ಯೆ ಏನಾದ್ರೂ ಬಂದ್ರೆ ಆ ಮಾಹಿತಿನ ನಮ್ಮ ಶೆಲ್ಲು
ಲಿನಿಕ್ಸ್ ಕಮ್ಯಾಂಡ್ ಅಂತ ತಿಳ್ಕೊಳುತ್ತೆ. ಇಟ್ ಈಸ್ ಗೋಯಿಂಗ್ ಟು ಟ್ರೀಟ್ ದಿಸ್ ಇನ್ಫಾರ್ಮೇಶನ್ ಆಸ್ ಎ ಲಿನಿಕ್ಸ್ ಕಮ್ಯಾಂಡ್. ಇಟ್ ಈಸ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ದಟ್ ಲಿನಿಕ್ಸ್ ಕಮ್ಯಾಂಡ್. ಆ ಕಮ್ಯಾಂಡ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಡೇಟ್. ಈ ಕಮ್ಯಾಂಡ್ ನಾವು ಪಾರ್ಟ್ ಎನಲ್ಲಿ ಕಲ್ತಿದೀವಿ. ಡೇಟ್ is a Linux command. It is going to display current date and time ಅಂತ ಹೇಳ್ಕೊಟ್ಟಿದ್ದೀನಿ, ಕಲ್ತಿದ್ವಿ ನಾವು. ಸೊ ಡೇಟ್ ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಡಿಸ್ಪ್ಲೇ ಟುಡೇಸ್ ಡೇಟ್, ಇವತ್ತಿನ ಡೇಟ್ ನ ಡೇಟ್, ಮಂತ್, ಡೇ, ಆಮೇಲೆ ಇಯರ್, ಅದಾದ್ಮೇಲೆ ಟೈಮ್ ಇನ್ ಅವರ್ಸ್, ಟೈಮ್ ಇನ್ ಮಿನಿಟ್ಸ್ ಎಲ್ಲ ಬರುತ್ತೆ. ಅಷ್ಟು ಇನ್ಫಾರ್ಮೇಶನ್ ನಮ್ಮ ಈ ಡೇಟ್ ಕಮ್ಯಾಂಡ್ ಇಂದ ನಮಗೆ ಸಿಗುತ್ತೆ. ಅಲ್ಲಿಗೆ ಎಂಡ್ ಆಗ್ತಾ ಇಲ್ಲ. ನಾನು ಡೇಟ್ ಕಮ್ಯಾಂಡ್ಗೆ ಒಂದು ಆಪ್ಷನ್ ನ ಕಳಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಐ ಆಮ್ ಸೆಂಡಿಂಗ್ ಸಮ್ ಆಪ್ಷನ್ ಫಾರ್ ಎ ಡೇಟ್ ಕಮ್ಯಾಂಡ್. ಸಿಂಪ್ಲಿ ಇಫ್ ಯು ಸೇ ಡೇಟ್, ಇಟ್ ಈಸ್ ಗೋಯಿಂಗ್ ಟು ಡಿಸ್ಪ್ಲೇ ಡೇಟ್ ಫುಲ್ ಒಂದು ಸ್ಟ್ರಿಂಗ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಮೇ 26, 2021 ನೋಡಿ, ಇಲ್ಲಿ ಮೇ 26, 2021 ಎಲ್ಲ ಉದ್ದಕ್ಕೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಬಟ್ ನಾನು ಇಲ್ಲಿ ಫಿಲ್ಟರ್ ಹಾಕ್ತಾ ಇದ್ದೀನಿ, ಒಂದು ಆಪ್ಷನ್ ಹೇಳ್ತಾ ಇದ್ದೀನಿ. ಏನಂತ? ಪ್ಲಸ್ ಪರ್ಸೆಂಟೇಜ್ ಡಿ. ಅರ್ಥ ಮಾಡ್ಕೋಬೇಕು. ಪ್ಲಸ್ ಪರ್ಸೆಂಟೇಜ್ ಡಿ. ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಅಂದ್ರೆ, ಡೇಟ್ ಕಮ್ಯಾಂಡು ನಮಗೆ ಇವತ್ತಿನ ಡೇ, ಇವತ್ತಿನ ಮಂತ್ ಹೆಸರು, ಇವಾಗ ಎಷ್ಟು ಟೈಮು ಎಲ್ಲ ಮಾಹಿತಿ ಕೊಡುತ್ತೆ. ಅದೆಲ್ಲ ಬೇಡ ನನಗೆ. ನನಗೆ ಬೇಕಾಗಿರೋದು ಇವತ್ತಿನ ಡೇಟ್ ಎಷ್ಟು. ಇವತ್ತಿನ ಡೇಟ್ 26 ಆದ್ರೆ ನನಗೆ 26 ಮಾತ್ರ ಕೊಡು. ಮೇ 26, 2021 ಅಂತ ಬೇಡ ನನಗೆ. ಐ ವಾಂಟ್ ಓನ್ಲಿ 26. ಕರೆಂಟ್ ಡೇ ನಂಬರ್ ಮಾತ್ರ ಕೊಡಪ್ಪ ನನಗೆ, ಬೇರೆ ಎಕ್ಸ್ಟ್ರಾ ಮಾಹಿತಿ ಬೇಡ ಅಂತ ಫಿಲ್ಟರ್ ಮಾಡಬೇಕು ಅಂದ್ರೆ, ಅಲಾಂಗ್ ವಿತ್ ಎ ಡೇಟ್ ಕಮ್ಯಾಂಡ್ ವಿ ನೀಡ್ ಟು ಯೂಸ್ ಅನ್ ಆಪ್ಷನ್. ಆಪ್ಷನ್ ಏನು? ಪ್ಲಸ್ ಪರ್ಸೆಂಟೇಜ್ ಡಿ. If you say plus percentage d, it is going to return 26 instead of May 26, 2021. ಈ ಡೇಟ್ ಕಮ್ಯಾಂಡ್ ನಮಗೆ ಮೇ 26, 2021 ಅಂತ ಔಟ್ಪುಟ್ ಕೊಡುತ್ತೆ. ನನಗೆ ಆ ಔಟ್ಪುಟ್ ಬೇಡ. ಐ ಆಮ್ ಬಾದರ್ಡ್ ಓನ್ಲಿ ಅಬೌಟ್ ಕರೆಂಟ್ ಡೇ ನಂಬರ್. ನನಗೆ ಬೇಕಾಗಿರೋದು ಕರೆಂಟ್ ಡೇ ನಂಬರ್ ಮಾತ್ರ. 26 ಮಾತ್ರ ಕೊಡು ಅಂತ ಹೇಳೋದಾದ್ರೆ ವಿ ಮಸ್ಟ್ ಇನ್ಕ್ಲೂಡ್ ಪ್ಲಸ್ ಪರ್ಸೆಂಟೇಜ್ ಡಿ. ಈ ಪ್ಲಸ್ ಪರ್ಸೆಂಟೇಜ್ ಡಿ ಅರ್ಥ ಇಷ್ಟೇ ಮಕ್ಕಳ. ಇಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಕರೆಂಟ್ ಡೇ ನಂಬರ್ ಇನ್ಸ್ಟೆಡ್ ಆಫ್ ಎ ಸ್ಟ್ರಿಂಗ್ ಲೈಕ್ ಮೇ 26, 2021. ಸೊ ಡೇಟ್ ಪ್ಲಸ್ ಪರ್ಸೆಂಟೇಜ್ ಡಿ ಅಂದ್ರೆ ಇಷ್ಟು ಜಾಗದಲ್ಲಿ, ಈ ಕಮ್ಯಾಂಡ್ ಎಕ್ಸಿಕ್ಯೂಟ್ ಆದ ತಕ್ಷಣನೇ ಇಷ್ಟು ಜಾಗದಲ್ಲಿ 26 ಅಂತ ಬಂದು ಕೂರುತ್ತೆ. ಇಫ್ ದಟ್ ಡೇ ಈಸ್ 26th ಮೇ, ಅವತ್ತಿನ ಡೇಟು 26 ಮೇ ಆದ್ರೆ ಈ ಜಾಗದಲ್ಲಿ 26 ಅಂತ ಬಂದು ಕೂರುತ್ತೆ. ಆ 26 ನ ಒಂದು ವೇರಿಯಬಲ್ ಕಳಿಸಿ ಅಂತ ಹೇಳ್ತಾ ಇದ್ದಾರೆ. ಆ ವೇರಿಯಬಲ್ ಹೆಸರೇನು? ಟುಡೇ. ಇಫ್ ಯು ಎಕ್ಸಿಕ್ಯೂಟ್ ಎ ಸೆಂಟೆನ್ಸ್ ಟುಡೇ ಈಸ್ ಈಕ್ವಲ್ ಟು, if we execute a sentence today is equal to date plus percentage d, we are going to get 26 in a variable called today. Today ಅಂತಕ್ಕಂಥ ವೇರಿಯಬಲ್ ಅಲ್ಲಿ 26 ಬರುತ್ತೆ. ಸೊ
ಆಫ್ಟರ್ ಎಕ್ಸಿಕ್ಯೂಟಿಂಗ್ ದಿಸ್ ವೇರಿಯಬಲ್ ಟುಡೇ ಕಂಟೈನ್ಸ್ 26. ಈ ವೇರಿಯಬಲ್ ಟುಡೇ ನಲ್ಲಿ 26 ಇರುತ್ತೆ. ನೆಕ್ಸ್ಟ್ ಲೈನ್ ನಲ್ಲಿ ಏನಿದೆ, ಕರೆಂಟ್ ಮಂತ್, ಲೈಕ್ ಟುಡೇ ಕರೆಂಟ್ ಮಂತ್ ಈಸ್ ಆಲ್ಸೋ ವೇರಿಯಬಲ್ ನೇಮ್. ಇಲ್ಲಿ ಕರೆಂಟ್ ಮಂತ್ ಅನ್ನು ಸಹ ನಾವು ವೇರಿಯಬಲ್ ನೇಮ್ ಅಂತ ಕರಿಬೇಕು. ಈಸ್ ಈಕ್ವಲ್ ಟು, ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಕರೆಂಟ್ ಮಂತ್ ಅಂತ ಒಂದು ವೇರಿಯಬಲ್ ಇದೆ, ಆ ವೇರಿಯಬಲ್ಗೆ ಒಂದು ವ್ಯಾಲ್ಯೂನ ಕಳಿಸಿ, ಅಥವಾ ಆ ವೇರಿಯಬಲ್ ಒಳಗಡೆ ಒಂದು ವ್ಯಾಲ್ಯೂನ ಸ್ಟೋರ್ ಮಾಡಿ. ಏನ್ ವ್ಯಾಲ್ಯೂ ಸ್ಟೋರ್ ಮಾಡಬೇಕು? ಸ್ಟೋರ್ ದಿ ವ್ಯಾಲ್ಯೂ ಆಫ್ ಎ ಲಿನಿಕ್ಸ್ ಕಮಾಂಡ್ ಕಾಲ್ಡ್ CAL. ಕ್ಯಾಲ್ ಅಂತಕ್ಕಂತ ಒಂದು ಲಿನಿಕ್ಸ್ ಕಮಾಂಡ್ ನ ನಾವು ಪಾರ್ಟ್ ಎ ನಲ್ಲಿ ಕಲ್ತಿದೀವಿ. ವಾಟ್ ಈಸ್ ದಿ ಪರ್ಪಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಲಿನಿಕ್ಸ್ ಕಮಾಂಡ್ ಅಂದ್ರೆ ಟು ಡಿಸ್ಪ್ಲೇ ಕರೆಂಟ್ ಮಂತ್ ಕ್ಯಾಲೆಂಡರ್ ಬೈ ಡಿಫಾಲ್ಟ್. ಏನು ಹೇಳ್ದಂಗೆ ಕಮಾಂಡ್ ಪ್ರಾಂಪ್ಟ್ ಮುಂದೆ ಇಫ್ ಯು ಸೇ CAL ಇಟ್ ಈಸ್ ಗೋಯಿಂಗ್ ಟು ಡಿಸ್ಪ್ಲೇ ಕರೆಂಟ್ ಮಂತ್ ಕ್ಯಾಲೆಂಡರ್. ಕರೆಂಟ್ ಮಂತ್ ಕ್ಯಾಲೆಂಡರ್ ನ ಡಿಸ್ಪ್ಲೇ ಮಾಡೋದಕ್ಕೆ CAL ಅಂತಕ್ಕಂಥ ಕಮಾಂಡ್ ನ ಯೂಸ್ ಮಾಡ್ತೀವಿ. ಟ್ರೀಟ್ ದಿಸ್ ಸ್ಟ್ರಿಂಗ್ ಆಸ್ ಎ ಲಿನಿಕ್ಸ್ ಕಮಾಂಡ್ ಅಂತ ಹೇಳೋದಕ್ಕೆ ಟಿಲ್ಡ್ ಸಿಂಬಲ್ ಕ್ಯಾರೆಕ್ಟರ್ ಕೆಳಗಡೆ ಇರ್ತಕ್ಕಂಥ ಕ್ಯಾರೆಕ್ಟರ್ ನ ಯೂಸ್ ಮಾಡಿದೀವಿ. ಸೊ if you execute CAL, you are going to get a current month calendar. In our example, current month is May, so you are going to get May 2021 calendar. CAL ಅಂತ ಎಕ್ಸಿಕ್ಯೂಟ್ ಮಾಡಿದ್ರೆ ನಮಗೆ May 2021 ಕ್ಯಾಲೆಂಡರ್ ಬರುತ್ತೆ. ಸೊ ಈ May 2021 ಕ್ಯಾಲೆಂಡರ್ ಯಾವ ವೇರಿಯಬಲ್ ನಲ್ಲಿ ಇರುತ್ತಪ್ಪ ಈಗ ಅಂದ್ರೆ ಕರೆಂಟ್ ಮಂತ್ ವೇರಿಯಬಲ್ ನಲ್ಲಿ ಇರುತ್ತೆ. ಅದಕ್ಕೋಸ್ಕರನೇ ನಿಮಗೆ ಇಲ್ಲಿ ಔಟ್ಪುಟ್ ಅಲ್ಲಿ ಈ ಕ್ಯಾಲೆಂಡರ್ ಬಂದಿರೋದು. ದಿಸ್ ಇನ್ಫಾರ್ಮೇಶನ್ ಇಸ್ ಅವೈಲಬಲ್ ಇನ್ ಎ ಕರೆಂಟ್ ಮಂತ್ ಕ್ಯಾಲೆಂಡರ್. ಕರೆಂಟ್ ಮಂತ್ ಕ್ಯಾಲೆಂಡರ್ ನಲ್ಲಿ ಈ ಮೇ ತಿಂಗಳು ಇರೋದ್ರಿಂದ ಯು ಆರ್ ಗೆಟಿಂಗ್ ದಿಸ್ ಔಟ್ಪುಟ್. ನೆಕ್ಸ್ಟ್ ಏನ್ ಹೇಳ್ತಾರೆ, ಎಕೋ ಟುಡೇಸ್ ಡೇಟ್ ಈಸ್ $today. ಅರ್ಥ ಮಾಡ್ಕೋಬೇಕು. ಎಕೋ ಟುಡೇಸ್ ಡೇಟ್ ಈಸ್ $today. ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಅಂದ್ರೆ ಪ್ರಿಂಟ್ ಸ್ಟ್ರಿಂಗ್ ಆನ್ ಎ ಮಾನಿಟರ್. ಮಾನಿಟರ್ ಮೇಲೆ ಸ್ಕ್ರೀನ್ ಮೇಲೆ ಒಂದು ಸ್ಟ್ರಿಂಗ್ ನ ಡಿಸ್ಪ್ಲೇ ಮಾಡು. ಏನ್ ಸ್ಟ್ರಿಂಗ್ ನ ಡಿಸ್ಪ್ಲೇ ಮಾಡು? ಟುಡೇಸ್ ಡೇಟ್ ಈಸ್ ಅಂತ ಡಿಸ್ಪ್ಲೇ ಮಾಡು. ಮುಂದೆ ಏನ್ ಮಾಡ್ಬೇಕು? $today. ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಇಟ್ ಈಸ್ ನಾಟ್ ಎ ಸ್ಟ್ರಿಂಗ್. ಟುಡೇ ಅಂತಕ್ಕಂಥದ್ದು ವೇರಿಯಬಲ್ಲು. ಈ ವೇರಿಯಬಲ್ ನಲ್ಲಿ 26 ಅಂತಕ್ಕಂಥ ಒಂದು ವ್ಯಾಲ್ಯೂ ಇದೆ. ಆ ವೇರಿಯಬಲ್ ಅಲ್ಲಿ 26 ಅಂತಕ್ಕಂಥ ಒಂದು ವ್ಯಾಲ್ಯೂ ಇದೆ. $today ಅಂದ್ರೆ ಪ್ರಿಂಟ್ ದಿ ವ್ಯಾಲ್ಯೂ ಅವೈಲಬಲ್ ಇನ್ ಎ ವೇರಿಯಬಲ್ ಕಾಲ್ಡ್ ಟುಡೇ. ಟುಡೇ ಅಂತಕ್ಕಂಥ ವೇರಿಯಬಲ್ ನಲ್ಲಿ ಏನು ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂನ ಇಲ್ಲಿ ಪ್ರಿಂಟ್ ಮಾಡು ಅಂತ ಹೇಳ್ತಾ ಇರೋದು. ಸೊ ಇಫ್ ಯು ಸೇ ಎಕೋ ಟುಡೇಸ್ ಡೇಟ್ ಈಸ್ $: ಅಂದ್ರೆ ನಮ್ಗೆ ಔಟ್ಪುಟ್ ಈ ತರ ಬರುತ್ತೆ, ಟುಡೇಸ್ ಡೇಟ್ ಈಸ್ 26 ಅಂತ. ಇದು ನೆಕ್ಸ್ಟ್ ಎಕ್ಸಿಕ್ಯೂಷನ್ಗೆ ಈ ಕನ್ಸಿಡರ್ ಮಾಡಂಗಿಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಟುಡೇಸ್ ಡೇಟ್ ಈಸ್ 26 ಆಫ್ಟರ್ ಎಕ್ಸಿಕ್ಯೂಟಿಂಗ್ ದಿಸ್ ಲೈನ್. ಈ ಲೈನ್ ಎಕ್ಸಿಕ್ಯೂಟ್ ಮಾಡಿದ್ರೆ ಟುಡೇಸ್ ಡೇಟ್ ಈಸ್ 26 ಅಂತ ಬರುತ್ತೆ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಎಕೋ ಕರೆಂಟ್ ಮಂತ್ ಈಸ್ $current month. ಅರ್ಥ ಮಾಡ್ಕೋಬೇಕು. ಎಕೋ ಕರೆಂಟ್ ಮಂತ್ ಈಸ್ $current month. ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಅಂದ್ರೆ ಕರೆಂಟ್ ಮಂತ್ ಈಸ್ ಅಂತಕ್ಕಂಥದ್ದು ಒಂದು ಸ್ಟ್ರಿಂಗ್ ಡಿಸ್ಪ್ಲೇ ಆಗುತ್ತೆ. $current month, ಇಲ್ಲಿ ಕರೆಂಟ್ ಮಂತ್ ಅಂತಕ್ಕಂಥದ್ದು
ಒಂದು ವೇರಿಯಬಲ್ಲು. ಆ ವೇರಿಯಬಲ್ ನಲ್ಲಿ ಏನಿದೆ, ಮೇ 2021 ಅಂತ ಇದೆ. ಸೊ ಈ ಜಾಗದಲ್ಲಿ ಮೇ 2021 ಅಂತ ಡಿಸ್ಪ್ಲೇ ಆಗುತ್ತೆ. ಕರೆಂಟ್ ಮಂತ್ ಈಸ್ ಮೇ 2021 ಅಂತ ಡಿಸ್ಪ್ಲೇ ಆಗುತ್ತೆ ಈ ಜಾಗದಲ್ಲಿ. ನೆಕ್ಸ್ಟ್ ಲೈನ್ ಏನ್ ಹೇಳುತ್ತೆ, ಎಕೋ ರೀಪ್ಲೇಸಿಂಗ್ ಕರೆಂಟ್ ಡೇ ನಂಬರ್ ಬೈ ಸ್ಟಾರ್ ಆರ್ ಸ್ಟಾರ್ ಸ್ಟಾರ್ ರೆಸ್ಪೆಕ್ಟಿವ್ಲಿ. ಇದು ಸಿಂಪ್ಲಿ ಎ ಸ್ಟ್ರಿಂಗ್. ಇಲ್ಲಿ ಕೇಳ್ತಾ ಇದ್ದಾರೆ ಅವರು, ಟು ರೀಪ್ಲೇಸ್ ದಿ ಕರೆಂಟ್ ಡೇ ನಂಬರ್ ಬೈ ಸಿಂಗಲ್ ಸ್ಟಾರ್ ಆರ್ ಡಬಲ್ ಸ್ಟಾರ್ ರೆಸ್ಪೆಕ್ಟಿವ್ಲಿ ಅಂತ. ಅದನ್ನೇ ಇಲ್ಲಿ ಪ್ರಿಂಟ್ ಮಾಡ್ತಾ ಇದೀವಿ, ಇನ್ನೇನು ಮಾಡ್ತಾ ಇಲ್ಲ ಎಕ್ಸ್ಟ್ರಾ. ಎಕೋ ರೀಪ್ಲೇಸಿಂಗ್ ಕರೆಂಟ್ ಡೇ ನಂಬರ್ ಬೈ ಸ್ಟಾರ್ ಆರ್ ಡಬಲ್ ಸ್ಟಾರ್ ರೆಸ್ಪೆಕ್ಟಿವ್ಲಿ ಅಂದ್ರೆ ಔಟ್ಪುಟ್ ಸ್ಟ್ರಿಂಗ್ ಅದು ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲೇವರೆಗೂ ನೀವು ರನ್ ಮಾಡಿದ್ರೆ PRG7 ಡಾಟಾ ಸೆಟ್ ನ ಡೇಟ್ ಇಸ್ 26 ಅಂತ ಬರುತ್ತೆ, ಕರೆಂಟ್ ಮಂತ್ ಈಸ್ ಮೇ 2021 ಅಂತ ಬರುತ್ತೆ. ಅಲ್ಲಿ ಕ್ಯಾಲ್ ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡಿರೋದ್ರಿಂದ ಕ್ಯಾಲೆಂಡರ್ ಪ್ರಿಂಟ್ ಆಗುತ್ತೆ. ಮುಂದಕ್ಕೆ ಹೋಗ್ತೀವಿ, ರೀಪ್ಲೇಸಿಂಗ್ ಕರೆಂಟ್ ಡೇ ನಂಬರ್ ಬೈ ಸಿಂಗಲ್ ಸ್ಟಾರ್ ಆರ್ ಡಬಲ್ ಸ್ಟಾರ್. ಈ ಜಾಗದಲ್ಲಿ ಇದೀವಿ ನಾವು ಸ್ಕ್ರಿಪ್ಟ್ ಅಲ್ಲಿ, ರೆಸ್ಪೆಕ್ಟಿವ್ಲಿ ಅಂತ. ಸೊ ಎಕೋ ರೀಪ್ಲೇಸಿಂಗ್ ಕರೆಂಟ್ ಡೇ ನಂಬರ್ ಬೈ ಸಿಂಗಲ್ ಸ್ಟಾರ್ ಆರ್ ಡಬಲ್ ಸ್ಟಾರ್ ರೆಸ್ಪೆಕ್ಟಿವ್ಲಿ ಸ್ಟ್ರಿಂಗ್ ಪ್ರಿಂಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತಾ ಇದಾರೆ ನೋಡಿ, ಈ ಕಂಡೀಷನಲ್ ಸ್ಟೇಟ್ಮೆಂಟ್ ಡಾಲರ್ ಟುಡೇ ನಲ್ಲಿ ಏನಿದೆ 26, ಈ 26 is less than 26 is less than 10. ಅರ್ಥ ಮಾಡ್ಕೋಬೇಕು. 26 ಅಂತಕ್ಕಂಥದ್ದು ಒಂದು ನಂಬರು, ಈ 26 ಅಂತಕ್ಕಂಥ ನಂಬರು 10ಕ್ಕಿಂತ ಕಡಿಮೆನಾ ಅಂತ ಚೆಕ್ ಮಾಡ್ತಾ ಇದೆ. ನೋ, ಕಂಡೀಷನ್ ಇಸ್ ಫಾಲ್ಸ್. 26 is greater than 10, it is not less than 10. ಈಗ ಈ ಕಂಡೀಷನ್ ಫೇಲ್ ಆಯ್ತು. ಇಫ್ ಟುಡೇ ಈಸ್ ಲೆಸ್ ದ್ಯಾನ್ 10 ಅಂದ್ರೆ ಫಾಲ್ಸ್ ಆಯ್ತು. ಇಫ್ ಇಟ್ ಈಸ್ ಫಾಲ್ಸ್, ಡೋಂಟ್ ಎಕ್ಸಿಕ್ಯೂಟ್ ದೆನ್ ಪಾರ್ಟ್ ನ ಎಕ್ಸಿಕ್ಯೂಟ್ ಮಾಡಬೇಡಿ. ಎಲ್ಗೋಗ್ಬೇಕು ನಾವು, ವಿ ಮಸ್ಟ್ ಮೂವ್ ಟು ಎಲ್ಸ್ ಪಾರ್ಟ್ಗೆ ಹೋಗ್ಬೇಕು. ಇಲ್ಲೇನ್ ಹೇಳ್ತಾ ಇದ್ದಾರೆ, CAL. ಅರ್ಥ ಮಾಡ್ಕೊಳ್ಳಿ, CAL ಅಂದ್ರೆ ಪ್ರಿಂಟ್ ಕರೆಂಟ್ ಮಂತ್ ಕ್ಯಾಲೆಂಡರ್. CAL ಅಂದ್ರೆ ಏನೋ, ಪ್ರಿಂಟ್ ಕರೆಂಟ್ ಮಂತ್ ಕ್ಯಾಲೆಂಡರ್. ಇದಕ್ಕೋಸ್ಕರನೇ ನಮ್ಮ ಔಟ್ಪುಟ್ ಅಲ್ಲಿ ಕರೆಂಟ್ ಮಂತ್ ಕ್ಯಾಲೆಂಡರು ಇಲ್ಲಿ ಡಿಸ್ಪ್ಲೇ ಆಗಿರೋದು. CAL ಅಂತ ಇದೆಯಲ್ಲ, ಅದಕ್ಕೋಸ್ಕರನೇ ಇಲ್ಲಿ ನಮಗೆ ಕರೆಂಟ್ ಮಂತ್ ಕ್ಯಾಲೆಂಡರು ಪ್ರಿಂಟ್ ಆಗಿದೆ. ಇದಾದ್ಮೇಲೆ ಏನ್ ಹೇಳ್ತಾ ಇದ್ದಾರೆ, ಇದನ್ನು ಹೇಳ್ಕೊಟ್ಟಿದ್ದೀನಿ ಪ್ರೀವಿಯಸ್ ಸ್ಕ್ರಿಪ್ಟ್ ಅಲ್ಲಿ, ಪೈಪ್ ಸಿಂಬಲ್. ಈ ಕ್ಯಾಲೆಂಡರ್ ಇದೆಯಲ್ಲ, ಆ ಕ್ಯಾಲೆಂಡರ್ನ ಪೈಪ್ ಮುಖಾಂತರ ಕಳಿಸಿ. ಪೈಪ್ ಸಿಂಬಲ್ ಕ್ಯಾಲೆಂಡರ್ನ ಪೈಪ್ ಮುಖಾಂತರ ಕಳಿಸಿ. ಪೈಪ್ ಮುಖಾಂತರ ಮೇ ತಿಂಗಳು ಕ್ಯಾಲೆಂಡರ್ ಇಲ್ಲಿ ಬಂದು ಕೂರ್ತು. ಇಲ್ಲೇನ್ ಮಾಡ್ತಾ ಇದಾರೆ ಆ ಕ್ಯಾಲೆಂಡರ್ ಮೇಲೆ, ದೇ ಆರ್ ಗೋಯಿಂಗ್ ಟು ಯೂಸ್ ಎ ಸ್ಟ್ರೀಮ್ ಎಡಿಟರ್. ನಾವು ಇದನ್ನು ನೋಡಿದೀವಿ, ಶೆಡ್ ಇಸ್ ಎ ಸ್ಟ್ರೀಮ್ ಎಡಿಟರ್. ಇದು ಏನ್ ಮಾಡುತ್ತೆ, ಇಟ್ ಈಸ್ ಗೋಯಿಂಗ್ ಟು ಡೂ ರೀಪ್ಲೇಸ್ಮೆಂಟ್. ನಾವು ಹೇಳಿದಾರೆ ಅವರು, ಕರೆಂಟ್ ಡೇ ನಂಬರ್ ಬೈ ಸಿಂಗಲ್ ಸ್ಟಾರ್ ಆರ್ ಡಬಲ್ ಸ್ಟಾರ್ ಅಂತ. 26 ಆಗಿರೋದ್ರಿಂದ ಡಬಲ್ ಸ್ಟಾರ್ ಬರಬೇಕು ಇಲ್ಲಿ. ಆ ಕೆಲಸನ ಇಲ್ಲಿ ಮಾಡ್ತಾ ಇದೀವಿ ನಾವು. ಶೆಡ್ ಡಬಲ್ ಕೊಟೇಶನ್ ಮಾರ್ಕ್ ಒಳಗಡೆ ಇರ್ಬೇಕು ಇದೆಲ್ಲ. ಏನು, ಎಸ್ ಅಂದ್ರೆ ಸಬ್ಸ್ಟಿಟ್ಯೂಟ್ ಅಂತ. ಎಸ್ ಅಂದ್ರೆ ಏನು, ಸಬ್ಸ್ಟಿಟ್ಯೂಟ್. ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಡಾಲರ್ ಟುಡೇ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು. ಡಾಲರ್ ಟುಡೇ ನಲ್ಲಿ ಏನಿದೆ, 26 ಇದೆ.
substitute 26 in a May month ಕ್ಯಾಲೆಂಡರ್ ಇಲ್ಲಿ ಬಂದಿದೆಯಲ್ವಾ, ಮೇ ತಿಂಗಳು ಕ್ಯಾಲೆಂಡರ್ ಇಲ್ಲಿ ಇದೆಯಲ್ವಾ, ಮೇ ತಿಂಗಳು ಕ್ಯಾಲೆಂಡರ್ ಅಲ್ಲಿ 26ನ್ನ ಹುಡುಕಿ replace that 26, substitute that 26 with ಯಾರ ಜೊತೆಗೆ, ಸ್ಟಾರ್ ಡಬಲ್ ಸ್ಟಾರ್ ಜೊತೆಗೆ ರೀಪ್ಲೇಸ್ ಮಾಡಿ. ಅರ್ಥ ಮಾಡ್ಕೋಬೇಕು. ಕ್ಯಾಲೆಂಡರ್ ಪ್ರಿಂಟ್ ಮೇ ಮಂತ್ ಕ್ಯಾಲೆಂಡರ್ ಇನ್ ಅವರ್ ಎಕ್ಸಾಂಪಲ್, ಸೆಂಡ್ ದಟ್ ಕ್ಯಾಲೆಂಡರ್ ವಯಾ ಪೈಪ್ ಅಲ್ಲಿ ಬಂದಿರತಕ್ಕಂತ ಕ್ಯಾಲೆಂಡರ್ ಇನ್ಪುಟ್ ಆಗಿ ಹಾಕ್ ಮಾಡುತ್ತೆ ಶೆಡ್ ಕಮಾಂಡ್ಗೆ. ಏನ್ ಶೆಡ್ ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಈ ಕ್ಯಾಲೆಂಡರ್ ನಲ್ಲಿ ಇರ್ತಕ್ಕಂತ ನಂಬರ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವ ನಂಬರು, ಟುಡೇ ನಲ್ಲಿ ಏನಿದೆ, 26 ಇದೆ. ಸಬ್ಸ್ಟಿಟ್ಯೂಟ್ 26 ವಿತ್ ಡಬಲ್ ಸ್ಟಾರ್. 26 ಅಂತಕ್ಕಂಥ ಜಾಗದಲ್ಲಿ ಸ್ಟಾರ್ ಹಾಕಿ F5 ಹೊರಗೆ ಬನ್ನಿ. ಇದಕ್ಕೋಸ್ಕರನೇ ನನ್ನ ಔಟ್ಪುಟ್ ಈ ತರ ಕಾಣ್ತಾ ಇದೆ ನೋಡಿ. ಈಗ ಕ್ಯಾಲೆಂಡರ್ನ ಡಿಸ್ಪ್ಲೇ ಮಾಡಿದೀನಿ, ಇಲ್ಲಿ ನಿಮ್ ಕಣ್ ಮುಂದೆ 26 ಕಾಣ್ತಾ ಇದೆ. ಈಗ ಈ 26ನ್ನ ನಾವು ಸ್ಟಾರ್ ಮಾಡಬೇಕು. ಈ 26ನ್ನ ನಾವು ಸ್ಟಾರ್ ಮಾಡಿದೀವಿ ನೋಡಿ. ಇಲ್ಲಿ 26 ಇಲ್ಲ, ಸ್ಟಾರ್ ಬಂತು. ಹೆಂಗಪ್ಪ ಬಂತು ಇಲ್ಲಿ ಅಂದ್ರೆ, ಈ ಕ್ಯಾಲೆಂಡರ್ CIL ಇನ್ಪುಟ್ ಮಾಡಿದೆ, ಪೈಪ್ ಅಲ್ಲಿ ಕಳಿಸ್ದೆ, ಶೆಡ್ ಕಮಾಂಡ್ ಕಳಿಸ್ದೆ. ಶೆಡ್ ಕಮಾಂಡ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಏನಕ್ಕೆ, 26 ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಯಾರನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ, ಸ್ಟಾರ್ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. Hence we are going to get this output. ಇಷ್ಟೇ ನಮ್ಮ ಕೆಲಸ. ಬೇಸಿಕಲಿ ಈ ಸ್ಕ್ರಿಪ್ಟ್ ಅಲ್ಲಿ ನಾವು ಮಾಡಬೇಕಾಗಿದೆ. ಈ ಲೈನು ನಿಮಗೆ ಅರ್ಥ ಆಗಿದೆ. ಕ್ಯಾಲೆಂಡರ್ ಮೇ ತಿಂಗಳು ಕ್ಯಾಲೆಂಡರು, ಶೆಡ್ ಎಸ್ ಅಂದ್ರೆ ಸಬ್ಸ್ಟಿಟ್ಯೂಟ್. ಯಾರನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಟುಡೇ ವೇರಿಯಬಲ್ ನಲ್ಲಿ ಇರ್ತಕ್ಕಂಥ ನಂಬರ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾರ ಜೊತೆಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸ್ಟಾರ್ ಹಾಕ್ಬೇಕಲ್ಲಿ. ಸೊ ಸ್ಟಾರ್ ಬಂತು. ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು 26. ಫಸ್ಟ್ ರನ್ ಮಾಡ್ತೀವಿ, ಅವತ್ತು 26 ಇರುತ್ತೆ ಡೇಟು. ಸೊ ಸ್ಟಾರ್ ಬರುತ್ತೆ. ಡೇಟ್ನ ಚೇಂಜ್ ಮಾಡ್ತೀನಿ 9 ಅಂತ, ಮತ್ತೆ ಇದೇ ಸ್ಕ್ರಿಪ್ಟ್ನ ರನ್ ಮಾಡ್ತೀನಿ. ಕ್ಲಿಯರ್ ಸ್ಕ್ರೀನ್ ಆಗುತ್ತೆ, ಸ್ಕ್ರೀನ್ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ಟುಡೇ ಜಾಗದಲ್ಲಿ 9 ಬಂದು ಕೂರುತ್ತೆ. ಕರೆಂಟ್ ಮಂತ್ ಮೇ 21 ಇರುತ್ತೆ. ಎಕೋ ಟುಡೇಸ್ ಡೇಟ್ ಈಸ್ ಅಂದ್ರೆ $today 9 ಡಿಸ್ಪ್ಲೇ ಆಗುತ್ತೆ. ಈಗ 26 ಅಲ್ಲ, ಸೆಕೆಂಡ್ ರನ್ ಅಲ್ಲಿ ಏನ್ ಡಿಸ್ಪ್ಲೇ ಆಗುತ್ತಪ್ಪ ಅಂದ್ರೆ 9 ಡಿಸ್ಪ್ಲೇ ಆಗುತ್ತೆ ನೋಡಿ. 9 ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಕರೆಂಟ್ ಮಂತ್ ಇಸ್ ಇಕ್ವಲ್ ಟು CIL, ಮೇ ತಿಂಗಳು ಕ್ಯಾಲೆಂಡರ್ ಬಂದ್ಬಿಡುತ್ತೆ. ಅದೇ ಪ್ರಿಂಟ್ ಆಗುತ್ತೆ. ಮತ್ತೆ ಎಕೋ ಕರೆಂಟ್ ಮಂತ್ ಈಸ್ $ಕರೆಂಟ್ ಮಂತ್ ಅಂದ್ರೆ ಮೇ ತಿಂಗಳು ಕ್ಯಾಲೆಂಡರ್. ನೆಕ್ಸ್ಟ್ ಒಂದು ಸ್ಟ್ರಿಂಗ್ ಎಕೋ ರೀಪ್ಲೇಸಿಂಗ್ ಕರೆಂಟ್ ಡೇ ನಂಬರ್ ಬೈ ಸಿಂಗಲ್ ಸ್ಟಾರ್. ಈಗ 9 ಸಿಂಗಲ್ ಸ್ಟಾರ್ ಸಬ್ಸ್ಟಿಟ್ಯೂಟ್ ಆಗೋದು, ಆರ್ ಸ್ಟಾರ್ ರೆಸ್ಪೆಕ್ಟಿವ್ಲಿ ಸ್ಟ್ರಿಂಗ್ ಡಿಸ್ಪ್ಲೇ ಆಗುತ್ತೆ. ಈಗ ಮತ್ತೆ ಕಂಡೀಷನ್ ಚೆಕ್ ಮಾಡ್ತೀವಿ ನಾವು ಇಲ್ಲಿ. ಇಫ್ $today ಅಂದ್ರೆ ಟುಡೇ ನಲ್ಲಿ 9 ಇದೆ, 9 ಈಸ್ ಲೆಸ್ ದ್ಯಾನ್ 10 ನೋಡಿ. ಇಲ್ಲಿ ಬರ್ತೀವಿ, 9 ಈಸ್ ಲೆಸ್ ದ್ಯಾನ್ 10. ಎಸ್, ಕಂಡೀಷನ್ ಈಸ್ ಟ್ರೂ. ಕಂಡೀಷನ್ ಟ್ರೂ ಆಯ್ತು. ಈ ಕಂಡೀಷನ್ ಟ್ರೂ ಆದ್ರೆ ಇಲ್ಲಿಗೆ ಬರಬಾರ್ದು, ಎಲ್ಸಿ ಬರಬಾರ್ದು, ದೆನ್ ಪಾರ್ಟ್ ನ ಎಕ್ಸಿಕ್ಯೂಟ್ ಮಾಡಬೇಕು. ಎನ್ಸ್ ವಿ ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ದಿಸ್ ಲೈನ್. ಈಗ ನಾವು ಈ ಲೈನ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. CIL ಪ್ರಿಂಟ್ ಕರೆಂಟ್ ಮಂತ್ ಕ್ಯಾಲೆಂಡರ್, ಮೇ ತಿಂಗಳು ಕ್ಯಾಲೆಂಡರ್ ಇಲ್ಲಿ ಪ್ರಿಂಟ್ ಆಗುತ್ತೆ ಈ ತರ ನೋಡಿ. ಮೇ ತಿಂಗಳು ಕ್ಯಾಲೆಂಡರ್ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ರನ್ನಿಗೆ ಹೋಗ್ಬೇಕು ನಾವು. ಮೇ ತಿಂಗಳು ಕ್ಯಾಲೆಂಡರ್ ಇಲ್ಲಿ ಈ ತರ ಪ್ರಿಂಟ್ ಆಗುತ್ತೆ. ಈಗ ನಾವು ಇದನ್ನು ಹುಡುಕ್ತಾ ಇದ್ದೀವಿ. ದಿಸ್ 9 ವಿಲ್ ಬಿ ರೀಪ್ಲೇಸ್ಡ್ ನಾವು. ಅದನ್ನೇ ಇಲ್ಲಿ ಹೇಳ್ತಾ ಇರೋದವರು. ಪ್ರಿಂಟ್ ಕರೆಂಟ್ ಮಂತ್ ಕ್ಯಾಲೆಂಡರ್, ಸೆಂಡ್ ದಟ್ ವಯಾ ಪೈಪ್, ಶೆಡ್
ಸಬ್ಸ್ಟಿಟ್ಯೂಟ್ ಡಾಲರ್ ಟುಡೇ. 9ನ್ನ ಸಬ್ಸ್ಟಿಟ್ಯೂಟ್ ಮಾಡು, 9 ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು. ಏನ್ನ ಸಬ್ಸ್ಟಿಟ್ಯೂಟ್ ಮಾಡು? ದಯವಿಟ್ಟು ಗಮನ ಹರಿಸಿ ಮಕ್ಕಳ, ಇಲ್ಲೊಂದು ಬ್ಲಾಂಕ್ ಸ್ಪೇಸ್ ಇದೆ, ಇಲ್ಲಿ ಬಿಟ್ಕೋಬೇಕು, ಇಲ್ಲಾಂದ್ರೆ ಕ್ಯಾಲೆಂಡರ್ ಎತ್ತೆತ್ಲಗೋ ಪ್ರಿಂಟ್ ಆಗುತ್ತೆ, ಔಟ್ಪುಟ್ ತಪ್ಪು ಬರುತ್ತೆ. ದಯವಿಟ್ಟು ಇದನ್ನ ಗಮನಿಸಿ. ನೋಡಿ, ಇಲ್ಲಿ 2 ಸ್ಟಾರ್ಸ್ಗೆ ತೊಂದರೆ ಇಲ್ಲ. ಸಿಂಗಲ್ ಸ್ಟಾರ್ ಆದ್ರೆ ನೀವು ಇಲ್ಲಿ ಒಂದು ಬ್ಲಾಂಕ್ ಸ್ಪೇಸ್ ನ ಬಿಟ್ಕೋಬೇಕು. ಕರ್ಸರ್ ಮೂವ್ ಆಗ್ತಾ ಇದೆ ನೋಡಿ, ಈ ಜಾಗದಲ್ಲಿ ತಾವು ಬ್ಲಾಂಕ್ ಸ್ಪೇಸ್ ನ ಬಿಟ್ಕೋಬೇಕು. ಒಂದು ಬ್ಲಾಂಕ್ ಸ್ಪೇಸ್ ಬಿಟ್ಟು ಸ್ಟಾರ್ ಕೊಟ್ರೆ ಎಕ್ಸಾಕ್ಟ್ ಆಗಿ 9 ಇರೋ ಜಾಗದಲ್ಲಿ ಸ್ಟಾರ್ ಡಿಸ್ಪ್ಲೇ ಆಗುತ್ತೆ ಮಕ್ಕಳ. ಬಿಕಾಸ್ ಆಫ್ ದಟ್ ಓನ್ಲಿ ವಿ ಆರ್ ಗೆಟಿಂಗ್ ಸ್ಟಾರ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ನೀವು ಅಪ್ಪಿ ಅಲ್ಲಿ ಸ್ಪೇಸ್ ಕೊಡ್ಲಿಲ್ಲ ಅಂದ್ರೆ ಈ 9 ಇಲ್ಲಿ ಬಂದು ಕೂರುತ್ತೆ, ಈ 10 ಈ ಕಡೆ ಬಂದು ಕೂರುತ್ತೆ, ಕ್ಯಾಲೆಂಡರ್ ನೀಟಾಗಿ ಕಾಣಲ್ಲ. ಅದು ಅವಾಯ್ಡ್ ಆಗ್ಬೇಕಪ್ಪ ಅಂದ್ರೆ ಯು ಮಸ್ಟ್ ಗಿವ್ ಸ್ಪೇಸ್ ಸ್ಟಾರ್. ನೋಡಿ, ಇಲ್ಲಿ 9 ಜಾಗದಲ್ಲಿ ಸ್ಟಾರ್ ಬಂದು ಕೂತಿದೆ. ಇಷ್ಟು ನಿಮ್ಮ ಶೆಲ್ ಸ್ಕ್ರಿಪ್ಟ್ ನಂಬರ್ 7 ಕೆಲಸ. ಇದನ್ನ ತಾವೆಲ್ಲರೂ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಕಲೀರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.